हम मंगलुरु में है, तो जाके बोले कि मैं क्या करूं, मेरा पैर हाथ तो चल नहीं रहा, कुछ मदद करो मुझे कि मैं बेटी को ले ले आ सकता हूं। ನಾರ್ಮಲಿ ಹೆಂಗಸರು ಬರ್ಲಿಕ್ಕೆ ಕೇಳುವುದಿಲ್ಲ, ಯಾಕಂದ್ರೆ ಅವರಿಗೆ ಆಲ್ರೆಡಿ ಅಬ್ಯೂಸ್ ಆಗ್ತಾ ಇರ್ತದೆ ರೋಡಲ್ಲಿ. ಇವಳು ಸುಲಭದಲ್ಲಿ ಬಂದಿದ್ಲು, ಲಕ್ಕಿಲಿ ನಮ್ಮ ಕೈಗೆ ಸಿಕ್ಕಿದ್ದು. ಒಂದು ಕೆಟ್ಟ ಮನಸ್ಸದವರು ಹೀಗೆ ಕರ್ಕೊಂಡು ಹೋಗಿ ಮಿಸ್ಯೂಸ್ ಮಾಡಬಹುದು. ಆಕೆಗೆ 21 ವರ್ಷ ವಯಸ್ಸು. ಸುಂದರ ಬದುಕನ್ನ ಕಟ್ಟಿಕೊಂಡು ನೆಮ್ಮದಿಯಿಂದ ಮನೆಯಲ್ಲಿ ಇರಬೇಕಾಗಿದ್ದ ಈಕೆ ರಸ್ತೆಯಲ್ಲಿ ಕಂಡಲ್ಲಿ ತಿರುಗಾಡುತ್ತಾ ದಿನ ಕಳೆಯುತ್ತಿದ್ದಳು. ಕೌಟುಂಬಿಕ ಕಲಹ, ಆರ್ಥಿಕ ಸಂಕಷ್ಟ ಮತ್ತು ಮಾನಸಿಕ ಒತ್ತಡದ ಕಾರಣದಿಂದ ಮನೆ ಬಿಟ್ಟು ನಾಪತ್ತೆಯಾಗಿದ್ದ ಈಕೆ ಜಾರ್ಖಂಡ್ ಮೂಲದವಳು. ಮಂಗಳೂರಿನ ಬೀದಿಯಲ್ಲಿ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದ ಈಕೆಗೆ ಮಂಗಳೂರಿನ ಸೇವಾ ಸಂಸ್ಥೆ ವೈಟ್ ಡೌಸ್ ರಕ್ಷಿಸಿ ಚಿಕಿತ್ಸೆ ನೀಡಿ ಇದೀಗ ಕುಟುಂಬದೊಂದಿಗೆ ಯಶಸ್ವಿಯಾಗಿ ಪುನರ್ಮಿಲನ ಮಾಡಿಸಿದೆ. ನವೆಂಬರ್ ತಿಂಗಳ 27 ಮೇಡಮ್ ಅವರು ನಮ್ಮ ಅತ್ತಾವರದ ಹತ್ರ ಒಂದು ಮರಣಕ್ಕೆ ಹೋಗ್ತಾ ಇದ್ರು. ಅವರು ದಾರಿ ತಪ್ಪಿ ಒಂದು ಕಡೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕಿರಣ್ ಅಂತ ಹೇಳುವವಳು, ಈ ಹುಡುಗಿ ನಮ್ಮದು, ಈ ಮಗು ಅಲ್ಲಿ ಅತ್ತಾವರದ ಹತ್ರ ಸ್ಮಶಾನದ ಹತ್ರ ಕೂತ್ಕೊಂಡಿದ್ಲು. ಬಹಳ ಮುಗ್ಧ ಮುಖ, ಕೊಳಕಾದ ಬಟ್ಟೆ, ಊಟ ಇರಲಿಲ್ಲ, ತುಂಬ ಹೆದರಿಕೊಂಡಿದ್ದಂಥ ಪರಿಸ್ಥಿತಿ. ಈ ರೀತಿಯಲ್ಲಿದ್ದಂಥ ಒಂದು ಒತ್ತಡಕ್ಕೆ ಒಳಗಾದಂಥ ಈ ಮಗುವನ್ನು ಮೇಡಮ್ ಅವರು ಇಲ್ಲಿಗೆ ಕರ್ಕೊಂಡು ಬಂದರು. ಅವಳ ಬಗ್ಗೆ ಕೇಳಿದಾಗ ಏನು ಅವಳು ಹೆಚ್ಚಿನ ಏನು ವಿಚಾರಗಳನ್ನು ನಮಗೆ ತಿಳಿಸಲಿಲ್ಲ. ತಾನು ರಾಂಚಿಯವಳು ಅಂತ ಹೇಳುವಂಥ ಒಂದು ವಿಚಾರ ಮಾತ್ರ ಹೇಳಿದ್ಲು. ಆಮೇಲೆ ಇಲ್ಲಿಯ ನಿರಂತರ ಚಿಕಿತ್ಸೆ ಇರಬಹುದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವಳನ್ನು ತೊಡಗಿಸಿಕೊಂಡು ಅಂದಿನಿಂದ ನಾವು ಅವಳಿಗೆ ನಮ್ಮ ಸಂಸ್ಥೆಯ ಮಗುವಾಗಿ ನಾವು ತೆಗೆದುಕೊಂಡು ಎಲ್ಲ ರೀತಿಯ ಊಟ, ಆಹಾರ, ಬಟ್ಟೆ ಜೊತೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಿಕ್ಕೆ ಪ್ರಾರಂಭ ಮಾಡಿದೆವು. ಕಾಲಕ್ಕೆ ಕಿರಣ್ ಕೂಡ ನಗ್ಲಿಕ್ಕೆ ಪ್ರಾರಂಭ ಮಾಡಿದ್ಲು, ಚಟುವಟಿಕೆಗಳಲ್ಲಿ ಉತ್ತಮವಾಗಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ಲು. ಇಲ್ಲಿ ಇರುವಂತಹ ತನ್ನ ಒಡನಾಡಿಗಳ ಜೊತೆ ಖುಷಿಯಲ್ಲಿ, ಸಂತೋಷದಲ್ಲಿದ್ಲು. ನಮ್ಮ ಆಪ್ತ ಸಮಾಲೋಚನೆಯ ಸಮಯದಲ್ಲಿ ಆರಂಭದಲ್ಲಿ ಒಂದೊಂದು ವಿಚಾರಗಳನ್ನು ಹೇಳಿದ್ಲು. ತಾನು ಹೇಗಿದ್ದಿ ಏನು ಅಂತ ಹೇಳುವಂಥ ಮೊದಲಿನ ಸೆಷನ್ಗಳು ಉತ್ತಮವಾಗಿ ನಡೆದೆವು. ನಂತರದ ಒಂದು ಸೆಷನ್ನಲ್ಲಿ ನೀನು ಹೇಗೆ ಮನೆಯಿಂದ ಹೀಗೆ ಬಂದಿ ಅಂತ ಹೇಳುವಾಗ ಹೆಚ್ಚಿನ ವಿಚಾರವನ್ನು ಅವಳಿಗೆ ತಿಳಿಸ್ಲಿಕ್ಕೆ ಆಗದಿದ್ರು ತನ್ನ ತಂದೆಯ ಬಗ್ಗೆ ಹೇಳಿದ್ಲು. ಮತ್ತೆ ತನ್ನ ತಂದೆಯ ಒಂದು ಫೋನ್ ನಂಬರನ್ನು ನಿಧಾನವಾಗಿ ಅವಳು ಕೊಟ್ಲು. ಈ ನಂಬರನ್ನು ನಾವು ಸಂಪರ್ಕ ಮಾಡಿ ನೋಡಿದಾಗ ಅದು ಅವಳ ತಂದೆಯದ್ದೇ ಆಗಿತ್ತು. ನಾವು ಅಲ್ಲಿಂದ ಎಲ್ಲ ದಾಖಲೆಗಳನ್ನು ತರಿಸಿಕೊಂಡೆವು. ಅವರ ಆಧಾರ್ ಕಾರ್ಡ್ ಮತ್ತು ಕಿರಣ್ನ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಇನ್ನಿತರ ವಿಚಾರಗಳು ಎಲ್ಲ ದಾಖಲೆಗಳನ್ನು ನಾವು ತರಿಸಿಕೊಂಡು ನಾವು ಮೇಡಮ್ ಅವರಿಗೆ ಹೇಳಿದೆವು. ಹೀಗೆ ಪುನರ್ಮಿಲನದ ಒಂದು ಸಾಧ್ಯತೆಗಳು ಇವೆ ಅಂತ ಹೇಳುವ ವಿಚಾರವನ್ನು ಹೇಳಿದಾಗ ಮೇಡಮ್ ತುಂಬ ಸಂತೋಷಪಟ್ಟರು. ಕಾರಿನ್ ಮೇಡಮ್ ರವರು ಈ ಒಂದು ಪುನರ್ಮಿಲನಕ್ಕೆ ಎಲ್ಲ ಸಹಕಾರವನ್ನು ನಮಗೆ ಕೊಟ್ಟರು. ಈ ಮೂಲಕ ನಾವು ಅವರ ಕುಟುಂಬದ ಇತರರನ್ನು ನಾವು ಸಂಪರ್ಕಿಸಿದೆವು. ಜಾರ್ಖಂಡಿನ ಧನಾಬಾದ್ ಅಂತ ಹೇಳುವಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಇದ್ದಂಥ ಈ ಕುಟುಂಬವು ಇವತ್ತು ಮಂಗಳೂರಿಗೆ ತಮ್ಮ ಮಗಳನ್ನು ಕರ್ಕೊಂಡು ಬರಲಿಕ್ಕೆ ಎಲ್ಲ ಅವಕಾಶವನ್ನು ಮಾಡಿದಂತಹ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮೋತಿರಾಮ್ ಅವರು ತನ್ನ ತಂಗಿಯ ಮನೆಯಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡಲಿಕ್ಕೆ ಹೋಗಿದ್ರು. ಇವರ ತಾಯಿ ತಾನು ತವರು ಮನೆಯಲ್ಲಿ ಆಚರಣೆಯನ್ನು ಮಾಡ್ತೇನೆ, ನಾನು ಕಿರಣ್ ಜೊತೆ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿದವರು ತವರು ಮನೆಗೆ ಹೋಗದೆ ತನ್ನ ತಂಗಿಯ ಮನೆಗೆ ಅವರು ಹೋಗಿದ್ರು. ಅದು ಸುಮಾರು ಅಲ್ಲಿಂದಲೇ 2-3 ಕಿಲೋಮೀಟರ್ ದೂರ ಆಗಿತ್ತು. ತಂದೆ 25 ಕಿಲೋಮೀಟರ್ ದೂರದ ತನ್ನ ತಂಗಿಯ ಮನೆಗೆ ಹೋಗಿದ್ರು. ತಾಯಿ ಕಿರಣ್ನ ಜೊತೆ 2-3 ಕಿಲೋಮೀಟರ್ ದೂರದ ತನ್ನ ತಂಗಿಯ ಮನೆಗೆ ಹೋಗಿದ್ರು. ಅಲ್ಲಿ ಇವರಿಬ್ಬರ ನಡುವೆ, ಯಾಕಂದ್ರೆ ಕಿರಣ್ ಅವಳು ನನಗೆ ತಂದೆಯಿಂದ ತಿಳಿದು ಬಂದ ಹಾಗೆ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಸಮಯದಿಂದ ಅವಳು ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ಲು. ಆ ನಂತರ ಅವಳಿಗೆ ಸ್ವಲ್ಪ ಚಿಕಿತ್ಸೆ ಕೂಡ ನಡೀತಾ ಇತ್ತು. ಅಲ್ಲಿ ಇವರು ದೂರವಾದ ಸಂದರ್ಭದಲ್ಲಿ ತಾಯಿ ಮತ್ತು ಮಗಳಿಗೆ ಸ್ವಲ್ಪ ಮನಸ್ತಾಪ ಉಂಟಾಯಿತು. ಅಲ್ಲಿ ಕಿರಣ್ ತಪ್ಪಿಸಿಕೊಂಡು ಹೋದವಳು ಬರಲಿಲ್ಲ ಅಂತ ಹೇಳುವಂಥ ವಿಚಾರ ತಿಳಿದು ಬಂತು. ಮತ್ತೆ ಕೆಲವೊಂದು ಔಷಧಿಯ ವಿಚಾರದಲ್ಲಿ ಕೂಡ ಇರಬಹುದು. ಆ ಸಮಯದಲ್ಲಿ ಅವಳಿಗೆ ಆದಂಥ ಒಂದು ಸರಿಯಾದ ಟ್ರೀಟ್ಮೆಂಟ್ ಇಲ್ಲದೆ ಕೂಡ ಈ ರೀತಿ ಆಗಿರಬಹುದು. ಆ ಸಮಯದಲ್ಲಿ ಅವರು ಮನೆಯಿಂದ ಹೊರಗೆ ಹೋಗಿದ್ರು. ಇಲ್ಲಿ ನಮಗೆ ನವೆಂಬರ್ ತಿಂಗಳ 27ಕ್ಕೆ ನಮ್ಮ ಸಂಸ್ಥೆಗೆ ಬಂದದ್ದು. ನವೆಂಬರ್ 27ಗೆ ಒಂದು ಕಾಲ್ ಬಂತು. ಒಂದು ಜನ ರೋಡಲ್ಲಿ ಇದ್ದಾರೆ ಎಂದು ಹುಡುಕಿ ಹೋಗುವಾಗ ನನಗೆ ಸಿಕ್ಕಿದ್ದು ಇವಳು, ಕಿರಣ್ ಎಂದು. ಒಂದು ಗೂಡಂಗಡಿ ಹೊರಗಡೆ ಅಲ್ಲಿ ಸ್ಮಶಾನದಲ್ಲಿ ಅಲ್ಲಿ ಕೂತ್ಕೊಂಡಿದ್ಲು.
ಕರೆಯುವಾಗ ಸುಲಭದಲ್ಲಿ ಬಂದಿದ್ಲು ನನ್ನ ಒಟ್ಟಿಗೆ. ಚಿಕ್ಕ ಪ್ರಾಯ 21 ಇಯರ್ಸ್ ಅಷ್ಟೇ. ನನಗೆ ಒಂದು ಹೆದರಿಕೆ ಅಂದರೆ, ನಾರ್ಮಲಿ ಹೆಂಗಸರು ಬರಲಿಕ್ಕೆ ಕೇಳುವುದಿಲ್ಲ, ಯಾಕೆಂದರೆ ಅವರಿಗೆ ಆಲ್ರೆಡಿ ಅಬ್ಯೂಸ್ ಆಗ್ತಾ ಇರ್ತದೆ ರೋಡಲ್ಲಿ. ಇವಳು ಸುಲಭದಲ್ಲಿ ಬಂದಿದ್ಲು, ಲಕ್ಕಿಲಿ ನಮ್ಮ ಕೈಗೆ ಸಿಕ್ಕಿದ್ದು. ಹಾಗೇನೆ ಬೇರೆಯವರ ಕೈಗೆ ಸಿಕ್ಕಿದ್ದು ಒಂದು ಕೆಟ್ಟ ಮನಸ್ಸದವರು ಹೀಗೆ ಕರ್ಕೊಂಡು ಹೋಗಿ ಸ್ವಲ್ಪ ಎಲ್ಲ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡಿದರೆ ಮಿಸ್ಯೂಸ್ ಮಾಡಬಹುದು. ಅದಕ್ಕೆ ನಾನು ಯಾವಾಗಲೂ ಹೆಂಗಸು ಇದ್ದರೆ, ಲೇಡಿ ಇದ್ದರೆ, ರಾತ್ರಿ ಆಗಲಿ ಹಗಲು ಆಗಲಿ ಯಾವಾಗ ಆಗಲಿ ಫಸ್ಟ್ ಹೋಗಿ ಅವರಿಗೆ ತರುವುದು, ಯಾಕೆಂದರೆ ರೋಡಲ್ಲಿ ತುಂಬ ಮಿಸ್ಯೂಸ್ ಆಗ್ತದೆ. ಅದಕ್ಕೆ ತುಂಬ ಸಂತೋಷ ಕಿರಣಿಗೆ ಅಲ್ಲಿ ಜಾರ್ಖಂಡಿಂದ ಮಂಗಳೂರು ನಮಗೆ ಬರಬೇಕೆಂದು ದೇವರ ಇಚ್ಛೆ ಎಂತ ಗೊತ್ತಿಲ್ಲ. ಹಾಗೆ ಇವತ್ತು ಸಂತೋಷವಾಗಿ ನಾವು ತಂದೆಯ ಕೈಗೆ ನಾವು ಕೊಡ್ತೇವೆ ಅವರ ಮಗಳು. ಗಾಡ್ ಬ್ಲೆಸ್ ದೆಮ್ ಬೋತ್, ಗಾಡ್ ಬ್ಲೆಸ್ ಅಸ್ ಆಲ್. मैं ये कहना चाहता हूँ कि हमारी बेटी दुर्गा पूजा के समीप में ही, मतलब मैं गया था बहन यहाँ पूजा के लिए बुलाई थी, हम सबको बोले कि चलो पूजा के लिए, तो बोला नहीं हम लोग जाऊँगा, आप जाइए, हम लोग जाऊँगा 1-2 दिन बाद। तो ये क्या कि मेरा परिवार लेके चली गई किरण को, आज़ाद नगर लालूडी ले गई, उसका मौसी या क्या लगती है वो ले जाके भाड़े घर में रखवा दी उसको, और वहीं पे अभी तक रह रही है। और जब भी जाते हैं किरण हमारी, किरण को भगा देती है मार पीट के, और कोई हमारी बेटी को कोई नहीं रख रहा है, खाली अपना एगो बेटा को रख रहा है। और इसके लिए भी मैं कहा जाके कि बेटी हमारा बंगलोर में है, मंगलुरु में है, तो जाके बोले कि मैं क्या करूं, मेरा पैर हाथ तो चल नहीं रहा, कुछ मदद करो मुझे कि मैं बेटी को ले आ सकता हूं। तो उसने क्या बोला कि नहीं मेरी बेटी नहीं है और मैं नहीं कर सकता हूं। और हमारी बहन भी साथ में गई थी, तो मेरा बहन को भी वैल्यू नहीं दिया, ना हमको वैल्यू दिया। लास्ट में हम चले। यही सब तो है, लॉकडाउन से पूरा चारों तरफ तो हो ही रहा है यही तमाशा शुरू से लेके। मेरा माँ को ही साथ इतना अथी की। मेरा माँ काम करती थी दाई के, और उसको खूब खिलाती थी। उस समय हम छोटे थे और हम भी काम करते थे, तो हम भी देते थे पैसा, और माँ भी पूरा खिलाती थी। माँ को छोड़ के बार बार मैके चल जा रही, यही दशा में पूरा लॉकडाउन बिताया चारों तरफ घूम के। और प्लस की अपना दोनों एक बेटा और एक बेटी थी, तो दोनों के माथा में पूरा लॉकडाउन में घाव हो गया। फिर ला के हमारा घर फिर ला के सबको दे दिया, बोलता लॉकडाउन में नहीं रखेंगे कोई, वहाँ के भगा दिया वो लोग मायके का आदमी। अभी हमारी बेटी में मैंगलोर में मिला है, बहुत अच्छा लग रहा, और बहुत अच्छा संस्था है यहाँ कि हमारे बेटी को बहुत अच्छी तरह से रखा। इससे मैं क्या ज़्यादा बोलूँ।